ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪರಮಾತ್ಮವಾಗಿರ್ತಕ್ಕಂಥವ್ರು. ಆ ಕಾಲದಿಂದನೂ ಪ್ರಕಾಶ್ನಾಥ್ ಸ್ವಾಮೀಜಿಯವರಿಂದನೂ ಬಾಲ್ಯದಿಂದನೂ ಅವರ ಕಾಲದಿಂದ ಅವರು ಕಷ್ಟಪಟ್ಟು ಬಾಲಗಂಗಾಧರನಾಥರ ಜಗದ್ಗುರುಗಳಾಗಿರ್ತಕ್ಕಂಥ ಅವಕಾಶ ಸಾಧಾರಣ ಅಲ್ಲ. ಒಂದು ವಿದ್ಯಾಸಂಸ್ಥೆ ಕಟ್ಟಬೇಕಾದ್ರೆ ವಾರಣಾಸ್ಯಂ ಭೈರವೋ ದೇವೋ ಸಂಸಾರ ಭಯನಾಶನಂ ಅನೇಕ ಜನ್ಮ ಕೃತಂ ಪಾಪಂ ದರ್ಶನೇನ ವಿನಶ್ಯತಿ. ಕಷ್ಟಪಟ್ಟು ಭಾರತ ದೇಶದಲ್ಲಿರ್ತಕ್ಕಂಥ ಅಷ್ಟೂ ಕಾಳಭೈರವನಿಗೆ ಕಾಲಚಕ್ರವನ್ನು ತಿರುಗಿಸ್ತಕ್ಕಂಥ ಅವಕಾಶವನ್ನು ಮಾಡಿ ಆ ಕಾಳಭೈರವನಿಗೆ ಸೇವೆ ಮಾಡಿ ಇವತ್ತು ಇಂಥ ಒಂದು BGS ಮಹಾಸಂಸ್ಥಾನವನ್ನು ಕಟ್ಟಿರ್ತಕ್ಕಂಥವ್ರು ಬಾಲಗಂಗಾಧರ ಸ್ವಾಮಿಗಳು. ಗುರುನಾಂ ದರ್ಶನಂ ಪುಣ್ಯಂ ಸಾಧುನಾಂ ದರ್ಶನಂ ಮುಕ್ತಿಯಿಂದ. ಆಗ ಆ ಮಗು ಹೇಳುತ್ತೆ, ಮೊಟ್ಟ ಮೊದಲ ಬಾರಿಗೆ ಒಂದು ಪುಟ್ಟ ಹುಳು ಆಗಿರ್ತಕ್ಕಂಥ ಆ ಸೆಗಣಿಯಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ಬಹಳ ಸಂತೋಷ. ಗುರುನಾಂ ದರ್ಶನಂ ಪುಣ್ಯಂ, ನಿಮ್ಮನ್ನು ನೋಡಿದ್ವಿ. ಸಾಧುನಾಂ ದರ್ಶನಂ ಮುಕ್ತಿ, ಸಾಧುನ ದರ್ಶನ ಮಾಡಿದ ತಕ್ಷಣ ನನಗೆ ಮುಕ್ತಿ ಸಿಕ್ತು, ಮತ್ತೆ ಗಿಣಿಯಾಗಿ ಹುಟ್ಟಿದೆ. ಮತ್ತೆ ಪ್ರದಕ್ಷಿಣಾ ಪೂರ್ವಕವಾಗಿ ಮತ್ತೆ ಸತ್ತು ಹೋಗಿರ್ತಕ್ಕಂಥ ಅವಕಾಶದಲ್ಲಿ ಮತ್ತೆ ನಿಮ್ಮನ್ನು ನೋಡಿ ಮತ್ತೆ ಪುನರ್ಜನ್ಮ ಪುನರಾವಚಾನ ಇತ್ತು. ಅದಾದ ಮೇಲೆ ಗುರುನಾಂ ದರ್ಶನಂ ಪುಣ್ಯಂ ಸಾಧುನಾಂ ದರ್ಶನಂ ಮುಕ್ತಿಯಿಂದಾಗ ಮತ್ತೆ ಪುನರ್ಜನ್ಮ, ಒಂದು ಕರು ಆಗ್ತೀನಿ, ಕರುವಿಂದ ಮತ್ತೆ ಮುಕ್ತಿ ಆಗತ್ತೆ. ಇವತ್ತು ಮಹಾರಾಜರ ಆಸ್ಥಾನದಲ್ಲಿ ಒಂದು ಮಗು ಆಗಿದ್ದೀನಿ. ಗುರು ಯಾವತ್ತೂ ತಿಳ್ಕೊಳ್ಳಿ, ಕೆಟ್ಟದನ್ನು ಬಯಸಲ್ಲ. ನೀವು ಜೈಲಲ್ಲಿ ಕೂತ್ಕೊಂಡ್ರು ಗುರು ಉಪದೇಶನೇ ಮಾಡೋದು, ಇಲ್ಲಿ ಕೂತ್ಕೊಂಡ್ರು ಉಪದೇಶನೇ ಮಾಡೋದು. ಯಾವತ್ತಿದ್ರೂ ತಿಳ್ಕೊಳ್ಳಿ, ಕ್ಲಾಸಲ್ಲಿ ಕೂತ್ಕೊಂಡ್ರೆ ಕಾನ್ಸಂಟ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಲಾಸ್ಟಲ್ಲಿ ಕೂತ್ಕೊಂಡು ಕತ್ತೆ ಕಾಯ್ಕೊಂಡು ಕೂತ್ಕೊಳ್ಳೋದಲ್ಲ. ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಏನಮ್ಮ ಏನು ಸಮಾಚಾರ, ಸಾಯಂಕಾಲ ಎಷ್ಟೊತ್ತು ಹೊಡೋಣ, ಕಂಬಿಯಿಂದ ಆಚೆ ದಾಟ್ಕೊಂಡು ಹೋಗೋಣ, ಯಾವಳು ನೋಡೋಣ ಯಾರು ಬಿಡೋಣ ಅಂತ, ಇದೆಲ್ಲ ಇಂಪಾರ್ಟೆಂಟು. ಜೀವನ ಚರಿತ್ರೆಯಲ್ಲಿ ಅವತ್ತಿಂದಾನು ಇವತ್ತವರೆಗೂ ನಾಗಲಕ್ಷ್ಮಿ ಏನು ಹೇಳಿದ್ರು, ಎಷ್ಟು ಜನ ಹೆಣ್ಮಕ್ಳು ಹಾಳಾಗಿದ್ದಾರೆ. ಪ್ರೀತಿಸೋ ತಪ್ಪಲ್ಲ, ಪ್ರೀತಿಸಿ ಅಂದರು. ನಾನು ಹೇಳೋದು ಪ್ರೀತಿಸೋದು ಪ್ರಶ್ನೆ ಅಲ್ಲ, ಇನ್ಫ್ಯಾಕ್ಚುಯೇಷನ್ ಇರಬಾರ್ದು. ದರಿದ್ರ ನಿಮಗೆ ಪ್ರೀತಿ ಅಂದರೆ ತಾಯಿ ಪ್ರೀತಿ ಇಂಪಾರ್ಟೆಂಟು, ತಂದೆ ಪ್ರೀತಿ ಇಂಪಾರ್ಟೆಂಟು, ಜೀವನದ ಪ್ರೀತಿ ಇಂಪಾರ್ಟೆಂಟು. ಆ ಪ್ರೀತಿ ವಾತ್ಸಲ್ಯಕ್ಕೋಸ್ಕರ ನಿಮ್ಮ ಜೀವನದ ಏಮೋ ಯಾವತ್ತೂ ಹೊರಗಡೆ ಹಾಕಬೇಡಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.